ಇನ್ನು ಕೆಲವೇ ಹೊತ್ತಿನಲ್ಲಿ ಆಸ್ಪತ್ರೆಯಿಂದ ಪಾರ್ಥಿವ ಶರೀರ ಶಿಫ್ಟ್ ಆಗುತ್ತೆ ಪದ್ಮನಾಭ ನಗರದಲ್ಲಿ. ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಅಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗುತ್ತೆ. ಆಸ್ಪತ್ರೆಯಿಂದ ನೇರವಾಗಿ ಪದ್ಮನಾಭ ನಗರದ ನಿವಾಸಕ್ಕೆ ತಗೊಂಡೋಗಿ ನಾಳೆ ಮಧ್ಯಾಹ್ನ 11 ಗಂಟೆ 12 ಗಂಟೆ ತನಕನೂ ಕೂಡ ಅಲ್ಲೇ ಪಾರ್ಥಿವ ಶರೀರವನ್ನು ಇಡೋದ್ರ ಬಗ್ಗೆ ಈಗಾಗಲೇ ನಿರ್ಧಾರ ಆಗಿದೆ. ನೆಕ್ಸ್ಟ್ ನಾಳೆ 11 ಗಂಟೆ ಅಥವಾ 12 ಗಂಟೆ ಅಷ್ಟರಲ್ಲಿ ಬೆಳಿಗ್ಗೆ ಪಾರ್ಥಿವವನ್ನು ಹೊಳೆನರಸೀಪುರದ ಹರದನಹಳ್ಳಿಗೆ ಶಿಫ್ಟ್ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ನಮಗೆ ಲಭ್ಯವಾಗಿರುವಂಥ ಮಾಹಿತಿ. ಡಾಕ್ಟರ್ ಮಂಜುನಾಥ್ ಅವರು ಕೂಡ ಈ ಮಾಹಿತಿಯನ್ನು ನಮ್ಮ ಜೊತೆಗೆ ಕನ್ಫರ್ಮ್ ಮಾಡಿದ್ರು. ನಾವು ಮಾತಾಡ್ತಾ ಇದ್ವಿ, ದೇವೇಗೌಡರು ಕಾಂಟ್ರಾಕ್ಟಿಂಗ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಆಗ ಹಣದ ಅವಶ್ಯಕತೆ ಬಿದ್ದಾಗ, ಹಣದ ಕೊರತೆ ಇದೆ ಅಂತ ಹೇಳಿದಾಗ 1954ರಲ್ಲಿ ಇವರ ವಿವಾಹವಾಗಿದ್ದು. ಆಗ ತಮ್ಮ ಬಳಿ ಇರುವಂತಹ ಒಡವೆಗಳನ್ನು ಕೊಟ್ಟು ಇದನ್ನು ತೊಗೊಂಡು ಹೋಗಿ ಮಾರಿ ಅದನ್ನು ನಿಮ್ಮ ಕಾಂಟ್ರಾಕ್ಟಿಂಗ್ ಕೆಲಸಕ್ಕೆ ಏನಿದೆ ಅದನ್ನು ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿರುವಂಥದ್ದು. ಅದಾದ ನಂತರ ಅವರ ಫ್ಯಾಮಿಲಿಯಲ್ಲಿ ಯಾರ್ದಾದ್ರೂ ಮದುವೆ ಆಗುತ್ತೆ ಅಂತ ಹೇಳಿದಾಗ ಅವರ ಸರಗಳನ್ನೆಲ್ಲವೂ ಕೂಡ ಕೊಟ್ಟು ಹೋಗಿ ಮದುವೆ ಮಾಡ್ಕೊಳ್ಳಿ ಅನ್ನುವಂಥದ್ದು. ಅದೆಲ್ಲವೂ ಕೂಡ ಒಂದು ಚೆನ್ನಮ್ಮ ಅವರು ಯಾಕೆ ನಮಗೆ ತುಂಬ ಬಹಳ ಮುಖ್ಯವಾಗಿ ಯುನೀಕ್ ಆಗಿ ಕಾಣಿಸ್ತಾರೆ ಅನ್ನುವಂಥದ್ದಕ್ಕೆ ಇದೆಲ್ಲವೂ ಕೂಡ ಒಂದೊಂದು ಸಾಕ್ಷೀಕರಣಗಳು. ಯಾಕಂದರೆ ಅವರ ಮಕ್ಕಳಿಗೆ ಯಾರಿಗೂ ಕೂಡ ಅವ್ರು ರಾಜಕಾರಣಕ್ಕೆ ಬನ್ನಿ ಅಂತ ಯಾವತ್ತೂ ಕೂಡ ಹೇಳ್ತಾ ಇರಲಿಲ್ವಂತ. ಇನ್ಫ್ಯಾಕ್ಟ್ ನೋಡಿ, ದೇವೇಗೌಡರ ಕುಟುಂಬ ಅಂತ ಹೇಳಿದ್ರೆ ರಾಜಕಾರಣದ ಒಂದು ಹಬ್, JDSನ ಒಂದು ಹಬ್ ದೇವೇಗೌಡರ ಕುಟುಂಬ. ಯಾಕಂದರೆ ಸ್ವತಃ ದೊಡ್ಡಗೌಡರು CM ಆಗಿದ್ದಂಥವ್ರು, ಪ್ರಧಾನಿಗಳಾಗಿದ್ದಂಥವ್ರು. ಅವರ ಮನೆಯಲ್ಲಿ ಈಗಾಗಲೇ HD ರೇವಣ್ಣ ಅವರು, HD ಕುಮಾರಸ್ವಾಮಿ ಅವರು, ನಿಖಿಲ್ ಈಗ ಬಂದಿದ್ದಾರೆ, ಅಥವಾ ಪ್ರಜ್ವಲ್, ಸೂರಜ್, ಇವರೆಲ್ಲರೂ ಕೂಡ, ಭವಾನಿ ರೇವಣ್ಣ, ಅನಿತಾ ಕುಮಾರಸ್ವಾಮಿ, ಇವರೆಲ್ಲರೂ ಕೂಡ ರಾಜಕಾರಣದಲ್ಲಿ ಇರುವಂಥವ್ರು.